ಒಂಥರ ಅಧಿಕಾರದ ಅಮಲು ತಲೆಗೇರಿದ ಹಾಗೆ ದುರಾಂಕಾರದಿಂದ ನಡ್ಕೊಳ್ತಾರೆ. ವಿಶೇಷವಾಗಿ ಮೈಸೂರು ರಾಜಮನೆತನ ಅಂದರೆ ಮೊದಲಿನಿಂದಲೂ ಸಿದ್ದರಾಮಯ್ಯನವರಿಗೆ ಅಸಡ್ಡೆ, ನಾನು ಎಂಬ ನಾನತ್ವ. ಮೊನ್ನೆ ಅವ್ರ ತಂದೆಗಿಂತನೂ ಅಭಿವೃದ್ಧಿ ಕೆಲಸ, ನಾಲ್ವಡಿಯವರಿಗಿಂತನೂ ತಮ್ಮ ತಂದೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ ಯತೀಂದ್ರ ಹೇಳಿ, ಕನ್ನಂಬಾಡಿ ಕಟ್ಟೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ದೆ ಟಿಪ್ಪು ಅಂತಕ್ಕಂಥ ಇತಿಹಾಸದ ಮೇಲೆ ಕಪ್ಪು ಚೆಲ್ಲುವಂಥ ಕೊಳಕು ಮನಸ್ಸಿನ ಮಾತನ್ನು ಎಚ್ ಸಿ ಮಾದೇವಪ್ಪನವರು ಹೇಳಿದರು. ಈವರೆಗೂ ಇಷ್ಟು ಬೆಳವಣಿಗೆ ನಡೆದು ಜನರು ಇಷ್ಟೆಲ್ಲ ಚೀಮಾರಿ ಆಗ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಇತಿಹಾಸಕ್ಕೆ ಅಪಚಾರ ಮಾಡಬೇಡಿ. ದೈವಾಂಶ ಸಂಭೂತ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಈ ಯುಗದಲ್ಲಿ ಯಾರೊಂದಿಗೂ ಹೋಲಿಸಲಾಗದು ಅನ್ನುವುದನ್ನು ಹೇಳ್ತಾನೆ ಇದ್ದಾರೆ. ಮುಖ್ಯಮಂತ್ರಿಗಳು ಕನಿಷ್ಠ ಸೌಜನ್ಯಕ್ಕಾದರೂ ಒಂದು ಸಣ್ಣ ಸ್ಪಷ್ಟನೆ ಕೊಡೋ ಪ್ರಯತ್ನ ಮಾಡಲಿಲ್ಲ ಅಂದರೆ ಅವರ ಮನಸ್ಸಿನಲ್ಲಿ ಇವತ್ತಿಗೂ ರಾಜಮನೆತನದವರ ಬಗ್ಗೆ ಇರ್ತಕ್ಕಂಥ ಒಂದು ಅಸಹನೆ, ಅವ್ರಿಗಿಂತ ನಾನೇನು ಕಡಿಮೆ ಅಂತಕ್ಕಂಥ ಅಹಮ್ಮು ಎದ್ದು ಕಾಣ್ತಾ ಇದೆ. ಇದು ರಾಜಕೀಯ ಕಾರಣಕ್ಕಾಗಿ ನಾನು ಅವ್ರ ಮೇಲೆ ಈ ಥರ ದೂಷಣೆ ಹೇಳ್ತಾ ಇಲ್ಲ, ಅವ್ರ ನಡವಳಿಕೆಗಳನ್ನು ಗಮನಿಸಿ ಇದನ್ನು ಹೇಳ್ತಾ ಇದ್ದೀನಿ. ನೀವೇನಾದರೂ ಮಾಡಿ ರಾಜಕಾರಣವನ್ನು. ಆದರೆ ಮೈಸೂರು ರಾಜವಂಶದ ಕೊಡುಗೆ ಭಾರತದ ಇತಿಹಾಸದಲ್ಲಿ ವಿಶ್ವಮಾನ್ಯವಾದದ್ದು. ಭಾರತದ ಇತಿಹಾಸದಲ್ಲೇ ಅನೇಕ ಜನಕಲ್ಯಾಣಗಳನ್ನು ಮಾಡುವ ಮೂಲಕ, ಕೆರೆಕಟ್ಟೆಗಳನ್ನು ನಿರ್ಮಿಸುವ ಮೂಲಕ ಈ ನಾಡಿನ ಧಾನ್ಯ ಸಂಪತ್ತು, ಸಸ್ಯ ಸಂಪತ್ತು, ಅರಣ್ಯ ಸಂಪತ್ತು, ಜಲ ಸಂಪತ್ತನ್ನು ಉಳಿಸಿ ಅತ್ಯಂತ ಅಚ್ಚುಕಟ್ಟಾಗಿ ಬೆಳೆಸಿ ಆ ಮೂಲಕ ನಾಡನ್ನು ಸಮೃದ್ಧಿಯಾಗಿ ಕಟ್ಟಿ ಬೆಳೆಸಿ ಇಡೀ ದೇಶದಲ್ಲೇ ಅಥವಾ ವಿಶ್ವದಲ್ಲೇ ಒಂದು ಶ್ರೀಮಂತ ರಾಜರು ಅಂತ ಅನ್ನಿಸಿಕೊಂಡಿದ್ದರೂ ಸರಳವಾಗಿ ಜನರಲ್ಲಿ ಒಬ್ಬರಾಗಿ ಜನರ ಭಾವನೆಗಳಿಗೆ ಅಂದೇ ರಾಜಪ್ರಭುತ್ವದ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವಕ್ಕೂ ಕೂಡ ಅಡಿಪಾಯ ಹಾಕೊಟ್ಟಂಥ ಕೀರ್ತಿ ಪ್ರಪಂಚದಲ್ಲಿ ಅಥವಾ ಭಾರತ ದೇಶದಲ್ಲಿ ಇದ್ದರೆ ಅದು ನಾಲ್ವಡಿಯವರ ಒಡೆಯರ್ ಸಂಸ್ಥಾನಕ್ಕೆ ಸೇರಿದೆ. ಅವರ ತಂದೆ 10ನೇ ಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಆಗ್ತಿದೆ. ಬಹುಶಃ 10ನೇ ಚಾಮರಾಜೇಂದ್ರ ಒಡೆಯರಂಥ ಮಹಾನ್ ಮೇಧಾವಿ, ಭಾಳ ಯುವಕರಾಗಿರ್ತಾರೆ. ಇಂಥ ದಾರ್ಶನಿಕ ರಾಜ ಇದ್ದಾನೆ ಅನ್ನೋ ಕಾರಣಕ್ಕೆ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬರ್ತಾರೆ. 10ನೇ ಚಾಮರಾಜೇಂದ್ರ ಒಡೆಯರ್ರವರ ಒಂದು ಸಹಕಾರದಿಂದ ಅವರು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಅವರು ನೆರವು ಪಡ್ಕೊಳ್ತಾರೆ, ಇಲ್ಲಿಂದ ಹೊರಡ್ತಾರೆ, ಇಲ್ಲಿ ತಂಗಿರ್ತಾರೆ. ಅಂದರೆ ಮೈಸೂರಿನ ಭೂಮಿ ಎಷ್ಟೊಂದು ಪವಿತ್ರವಾದದ್ದು, ಇಲ್ಲಿ ಆಳಿದಂಥ ನಮ್ಮ ರಾಜಮನೆತನ ಎಷ್ಟೊಂದು ಹೆಗ್ಗಳಿಕೆ, ಹಿನ್ನೆಲೆ, ಗೌರವ, ಐತಿಹಾಸಿಕ ಇದು ಅನ್ನೋದನ್ನು ನಾನಿವತ್ತು ನೀವು ಕ್ಯಾರಸ್ಸಿನ ಬಗ್ಗೆ ಕೇಳ್ತಾ ಇದ್ದೀರಿ. ಕೃಷ್ಣರಾಜ ಸಾಗರ ಅಂತ ಯಾಕಿಟ್ರು ಅಂದರೆ ಅದು ಕೃಷ್ಣರಾಜ ಒಡೆಯರ್ರವರ ಕನಸಿನ ಕಲ್ಪನೆಯ ಕೂಸು. ಅವರ ಮಾತೆ ತಾಯಿ ವಾಣಿವಿಲಾಸ ಸನ್ನಿಧಾನ ಅವರ ದೂರದೃಷ್ಟಿತ್ವದ ಕನಸು, ಅವರ ತ್ಯಾಗದ ಕೊಡುಗೆಯ ಪ್ರತಿಫಲ. ಸ್ವತಃ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪತ್ನಿ ಕೂಡ ಏನು ಕನ್ನಂಬಾಡಿ ಕಟ್ಟೆ ಕಟ್ಟಲಿಕ್ಕೆ ಆರ್ಥಿಕ ಮುಗ್ಗಟ್ಟಾಗುತ್ತೆ ಅದನ್ನು ಸರಿದೂಗಿಸಲಿಕ್ಕೆ ಸೊಸೆ ಅತ್ತೆ ಇಬ್ಬರೂ ಸೇರಿ, ತಾಯಿ ಮತ್ತು ಪತ್ನಿ ಅವರಿಬ್ಬರೂ ಸೇರಿ ಮೂಟೆಯಲ್ಲಿ ಚಿನ್ನ, ವಜ್ರ, ವೈಡೂರ್ಯಗಳನ್ನು ಕಟ್ಟಿ ಬಾಂಬೆಗೆ ಹೋಗಿ ಮಾರಾಟ ಮಾಡಿ